The views and opinions expressed in this program are those of the speakers and do not necessarily reflect the views or positions of any entities they represent. This non-commercial program is for educational purposes only. You're listening to आप सुन रहे हैं तुम सुनो था क्यों केल्ता इधर Radio Azim Premji University. ನಮಸ್ಕಾರ, ಇದು 100ಕ್ಕೆ 100 ಕರ್ನಾಟಕ. ನಾನು ಶ್ರದ್ಧಾ. ಇದು ನಮ್ಮ 2ನೇ ಸಂಚಿಕೆ. ಇನ್ ದಿಸ್ ಎಪಿಸೋಡ್ ಲೆಟ್ ಮಿ ಟೇಕ್ ಯು ಟು ವೇರ್ ದ ಮೌಂಟನ್ಸ್ ಮೀಟ್ ದ ಸೀಸ್. ದಕ್ಷಿಣ ಕನ್ನಡ. ಸಮೃದ್ಧ ಅರಣ್ಯಗಳು, ಪ್ರಶಾಂತ ಕಡಲ ತೀರ, ಶತಮಾನಗಳ ಹಳೆಯ ಸಂಪ್ರದಾಯಗಳು, ಭಾಷೆಗಳು ಮತ್ತು ಕಲೆಗಳಲ್ಲಿ ಮುಳುಗಿರುವ ಇತಿಹಾಸ. ಕರಾವಳಿ ಕರ್ನಾಟಕ ಅದರ ಜನರ, ಅವರ ಕಲೆಗಳ ಮತ್ತು ಅವರ ಸಂಪ್ರದಾಯಗಳ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಈ ಸಾಂಸ್ಕೃತಿಕ ಪರಂಪರೆಯ ಶಿಖರವಾಗಿ ನಿಂತಿರೋದು ಭೂತಕೋಲ. ತಲೆಮಾರುಗಳಿಂದ ಬಂದಿರುವ ಈ ಸಂಪ್ರದಾಯ, ದಿಸ್ ಟ್ರೆಡಿಷನ್ is a profound cultural and spiritual experience. ಇದೊಂದು ಆಧ್ಯಾತ್ಮಿಕ ಅನುಭವವಾಗಿದೆ. ಕೋಲ ಕಟ್ಟುವವರು ದೈವಿಕ ಶಕ್ತಿಗಳನ್ನು ಆಹ್ವಾನಿಸಿ ಆ ಆತ್ಮಗಳನ್ನು ತನ್ನ ಮೈ ಮೇಲೆ ಸಾಕಾರಗೊಳಿಸಿ ಸಮುದಾಯದವರಿಗೆ ಬುದ್ಧಿಮಾತನ್ನ ಹೇಳ್ತಾರೆ, ಸಾಂತ್ವನ ನೀಡ್ತಾರೆ. ನಾನು ಇದನ್ನು ತುಂಬ ಹತ್ರದಿಂದ ನೋಡಿದ್ದೀನಿ. ಯಾಕಂದರೆ ನಮ್ಮ ತಂದೆ ತಾಯಿ ದಕ್ಷಿಣ ಕನ್ನಡದವರು, ನಮ್ಮ ದೊಡ್ಡಪ್ಪಾಜಿಯವರ ಮನೆಯಲ್ಲಿ ಕೋಲ ಕಾರ್ಯಕ್ರಮ ನಡೆಯೋದು. ಆ್ಯಂಡ್ ಫಾರ್ ಮೀ ಆಸ್ ಅ ಕಿಡ್ ಇದೊಂಥರ ಇಡೀ ರಾತ್ರಿ ನಮಗೆ ಮಲಗಿ ಅಂತ ಯಾರೂ ಹೇಳಲ್ಲ, ನಾವು ಎಚ್ಚರ ಇರ್ಬೋದು, ಕಸಿನ್ಸ್ ಎಲ್ಲ ಆಟ ಆಡಬಹುದು. ಹವೆವ ಆ ಊರಿನ ಜನರಿಗೆ, ನಮ್ಮ ದೊಡ್ಡಪ್ಪಾಜಿಯವರಿಗೆ ಇದೊಂದು ನಮ್ಮ ಪೂರ್ವಜರ ಜೊತೆ, ದೈವಿಕತೆ ಜೊತೆ ಕನೆಕ್ಟ್ ಆಗುವ ಒಂದು ರೂಟ್ ಇತ್ತು ಕೋಲ. ಆ್ಯಂಡ್ ಇವತ್ತು 100ಕ್ಕೆ 100 ಕರ್ನಾಟಕದ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಮಾತಾಡೋಕೆ ಬಂದಿರೋರು ಕೂಡ ಕೋಲ ತುಂಬ ಹತ್ತಿರದಿಂದ ನೋಡಿದ್ದಾರೆ, ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ, ನಂತರನೇ. ಆದರೆ ಭೂತಕೋಲ ಜೊತೆ ಇವರ ಸಂಬಂಧ ಬಹಳ ಆಳವಾಗಿದೆ. ಜಾಯ್ನಿಂಗ್ ಅಸ್ ಟುಡೇ ಆನ್ ದಿಸ್ ಪಾಡ್ಕಾಸ್ಟ್ ಇಸ್ ಶ್ರೀ ಉಮಾಶಂಕರ್ ಪೆರಿಯೋಡಿ. ಉಮಾಶಂಕರ್ ಪೆರಿಯೋಡಿಯವರು ಕಳೆದ 20-25 ವರ್ಷಗಳಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜೊತೆ ಕಾರ್ಯಗೊಂಡಿದ್ದಾರೆ. ಇವತ್ತು ಇವರು ಈ ಫೌಂಡೇಶನ್ಗೆ ಒಬ್ಬರು ಮೆಂಟರ್ ಆಗಿದ್ದಾರೆ, ಹೂ ಇಸ್ ಮೆಂಟರಿಂಗ್, ಟ್ರೈನಿಂಗ್, ಇನ್ಸ್ಪೈರಿಂಗ್ ದ ಯಂಗರ್ ಜನರೇಷನ್ ಆಟ್ ಅಜೀಂ ಪ್ರೇಮ್ಜಿ ಫೌಂಡೇಶನ್. ಭೂತಕೋಲ ಜೊತೆ ಇವರ ಸಂಬಂಧದ ಬಗ್ಗೆ ಇವ್ರ ಕಡೆಯಿಂದನೇ ಕೇಳೋಣ. ಒಂದು ಏನಂದರೆ, ನಾನು ಒಂದು ಈ ಸಂಪ್ರದಾಯದ ಮಾಡುವಂಥ ಒಂದು ಫ್ಯಾಮಿಲಿಯಿಂದ ಬಂದವನು. ನನ್ನ ಅಜ್ಜ ಮತ್ತು ನನ್ನ ಮಾವ ಇಬ್ಬರೂ ಭೂತದ ಚಾಕರಿ ಮಾಡಿದವರು. ಅವರ ಮೈ ಮೇಲೆ ಭೂತ ಬರ್ತಿತ್ತು ಕೂಡ. ಹಾಗೆ ಮುಂದುವರಿತಿದ್ರೆ ಬಹುಶಃ ನನಗೂ ಅದು ಬರ್ತಿತ್ತೋ ಏನೋ. ಆದರೆ ನನಗೆ ಮಧ್ಯದಲ್ಲಿ ಎಜುಕೇಷನ್ ಬಂದುಬಿಡ್ತು. ಸೊ ಎಜುಕೇಷನ್ ಅದರಿಂದ ನಾನು ತಪ್ಪಿಸ್ಕೊಂಡೆ. ಸೊ ಆ ಥರ ತುಂಬ ಕ್ಲೋಸ್ ಆಗಿ, ತುಂಬ ಹತ್ತಿರದಿಂದ ಭೂತವನ್ನು ನೋಡಿದವರು ನಾವು. ನನ್ನ ಅಜ್ಜನಿಂದ ನೋಡಿದ್ದೇನೆ, ಅಜ್ಜ ಆದಮೇಲೆ ನನ್ನ ಮಾವ. ಸೊ ಹೀಗೆ ಭಾರಿ ಕ್ಲೋಸ್ ಆಗಿ ನೋಡಿದವನು ನಾನು. ಈಗ ಭೂತವನ್ನು ತಗೊಂಡ್ರೆ ನಾವು, ಭೂತ ನೋಡಿ ಬೇರೆ ಬೇರೆ ಹೈರಾರ್ಕಿ ಇದೆ ಭೂತದಲ್ಲಿ. ಒಂದು ಭೂತ ಮನೆ ಒಳಗೆ, ಒಂದೇ ಒಂದು ಮನೆಗೆ ಒಂದು ಭೂತ ಇರ್ತದೆ. ಹೌದು, ಅದು ಭಾರಿ ಚಿಕ್ಕ ಭೂತ. ಒಂದು 4-5 ಮನೆಗಳು ಒಟ್ಟು ಸೇರಿ ಒಂದು ತಮಗೆ ಬೇಕಾದಂಥ ಒಂದು ಭೂತವನ್ನು ನಂಬುತ್ತಾರೆ. ಅದು ಸಾಧಾರಣ ಅವರ ಗೋವುಗಳು, ಅವರ ಜಾನುವಾರಿಗೆ ಬೇಕಾದಂಥದ್ದು, ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಾಗಿ 4-5 ಮನೆಗಳು ಒಟ್ಟು ಸೇರಿ ಒಂದು ಭೂತವನ್ನು ನಂಬುತ್ತಾರೆ. ಒಂದು ಇಡೀ ಹಳ್ಳಿಯೇ ಒಂದು ಭೂತವನ್ನು ನಂಬುತ್ತದೆ. ಆಮೇಲೆ ಬರುವಂಥ ಭೂತಗಳೇ ರಾಜ್ಯನ್ ದೈವಗಳು ಅಂತ. ರಾಜ್ಯನ್ ದೈವ ಅಂತ ಹೇಳಿದ್ರೆ, ಮುಂಚೆ ನೋಡಿ ರಾಜ್ಯಗಳು ಅಷ್ಟೇ ಚಿಕ್ಕದಿದ್ದದ್ದು. ನಮ್ಮಲ್ಲಿ ಒಬ್ಬ ರಾಜ ಇದ್ದರು, ಒಂದು ಜೈನ್ ಕಿಂಗ್ ಇದ್ದರು ನಮ್ಮಲ್ಲಿ, ಕನಪಾಡಿ ಆಯೆ ಪ್ರದೇಶದಲ್ಲಿ, ಬೂಡು ಅಂತ ನಾವು ಹೇಳ್ತೇವೆ. ಅಲ್ಲಿ ಆ ರಾಜನಿಗೆ ಬರೀ 16 ಹಳ್ಳಿಗಳಿದ್ದದ್ದು. ಹಾಗೆ ಒಂದು ರಾಜ ಅವನಿಗೊಂದು ಭಾರಿ ದೊಡ್ಡ ಭೂತ ಇತ್ತು. ಆ ಭೂತವೇ ಕನಪಾಡ್ತಾಯ ಅಂತ. ನಮ್ಮ ಈಗ ಕೂಡ
ಅತ್ಯಂತ ವಿಜೃಂಭಣೆಯಿಂದ ಅಲ್ಲಿ ಕಾರ್ಯಕ್ರಮ ಆಗ್ತದೆ. ಈ ಥರದ ಕಾರ್ಯಕ್ರಮ ನಡೆಯುವಾಗ ನಿಮ್ಮ ಒಂದು ಕುಟುಂಬದ ಏನು ರೋಲ್ ಇರ್ತಿತ್ತು ಈ ಕೋಲ ಕಾರ್ಯಕ್ರಮದಲ್ಲಿ? ಅದರಲ್ಲಿ ನೋಡಿ 2 ವಿಷಯ ಇದೆ. ಒಂದು ಏನಂದರೆ ಕೋಲ ಅಂತ, ಇನ್ನೊಂದು ನೇಮ ಅಂತ. ಕೋಲ ಎಂಬುದು ನೇಮಕ್ಕಿಂತ ಚಿಕ್ಕದು. ನೇಮ ಎಂಬುದು ರಾಜ್ಯನ ದೈವಕ್ಕೆ ಎಲ್ಲ ಪ್ರದೇಶದ ಜನರು ಬಂದು ಆಗುವಂಥದ್ದು. ಒಂದು 5 ದಿವಸ 6 ದಿವಸ ಎಲ್ಲ ಒಂದು ಪ್ರದೇಶದಲ್ಲಿ ಆಗುವಂಥದ್ದನ್ನು ನೇಮ ಅಂತ ಹೇಳೋದು. ಅದು ಭಾರಿ ದೊಡ್ಡ ಭೂತ ಇರ್ತದೆ. ಅದಕ್ಕಿಂತ ಚಿಕ್ಕದು ಕೋಲ ಇರ್ತದೆ. ಕೋಲ ಅವರವರ ಮನೆಯಲ್ಲಿ ನಡೆಯುವಂಥದ್ದು, ಅದು ಇಡೀ ಪ್ರದೇಶಕ್ಕೆ ಆಗುವಂಥದ್ದಲ್ಲ. ಸೊ ಇದು ಇಷ್ಟು. ಈ ನೇಮ ನಡೆಯುವಾಗ ನಮ್ಮ ಮಾವನವರು ಅವರಿಗೆ ಅವರ ಮೈಯಲ್ಲಿ ಬರ್ತಿತ್ತು. ಈಗ ಕಂಪ್ಲೀಟ್ ಭೂತದ ವೇಷ ಹಾಕಿ ಮೈಗೆ ತರುವಂಥದ್ದು ಇದ್ದಾರೆ, ಆದರೆ ವೇಷ ಹಾಕದೆ ಮೈಗೆ ಬರುವಂಥದ್ದು ಇದೆ. ವೇಷ ಹಾಕದೆ ಹಾಗೆ ಇದ್ದವರಿಗೆ ಒಂದು ಮೈಗೆ ಬಂದು ಅವರು ಅದರ ಎಲ್ಲ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಕೊಂಡು ಹೋಗೋದು, ಅದಕ್ಕೆ ಬೇಕಾದಂಥ ಸಹಾಯ ಮಾಡೋದು, ಇದೆಲ್ಲ ಮಾಡ್ತಿದ್ದದ್ದು ನಮ್ಮ ಮಾವನವರು. ಅವರಿಗೆ ಬೇಕಾದಂಥ ಅಕ್ಕಿ ಕೊಡುವಂಥದ್ದು, ಅವರಿಗೆ ಬೇಕಾದಂಥ ಹೂ ಕೊಡುವಂಥದ್ದು. ಆ ಭೂತಕ್ಕೆ ಈಗ ಭಾರಣೆ ಅಂತ ಇದೆ. ಭಾರಣೆ ಅಂದರೆ ಊಟ ಮಾಡೋದು. ನಾವು ಊಟ ಮಾಡುವಾಗ ಸಾಕಷ್ಟು ಇರ್ತದೆ, ಆದರೆ ಭೂತ ಊಟ ಮಾಡೋದು ಭಾರಿ ದೊಡ್ಡದಾಗಿರ್ತದಲ್ಲ. ಅದು ಭೂತ ಕೂತು ಒಂದು ಅಷ್ಟು ಜಾಗದಲ್ಲಿ ಬಡಿಸ್ತಾರೆ. ಅದನ್ನು ಭೂತ ಒಂದು ಸಾಂಕೇತವಾಗಿ ತಿಂತದೆ. ಎಲ್ಲವನ್ನು ತಿನ್ಲಿಕ್ಕೆ ಆಗುದಿಲ್ಲ, ಸಾಂಕೇತಿಕವಾಗಿ 1-2 ಮುದ್ದೆಯನ್ನು ತಿಂತದೆ. ಸೊ ಅದನ್ನು ಬಡಿಸುವುದು ಒಂದು ಕಾರ್ಯಕ್ರಮ ಇದೆ. ಬಡಿಸುವುದು ನಮ್ಮ ಮಾವ ಮಾಡ್ತಿದ್ದಾರೆ. ಸೊ ಭೂತ ಇದೆ, ಭೂತಕ್ಕೆ ಮರ್ಯಾದೆ ಕೊಡಬೇಕು, ಭೂತಕ್ಕೆ ಗೌರವ ಕೊಡಬೇಕು, ಭೂತ ಹೇಳಿದ್ದು ನಂಬಬೇಕು, ಭೂತದ ಮೇಲೆ ಇಡಬೇಕು, ಕಷ್ಟ ಆದರೆ ಭೂತವನ್ನ ಆಹ್ವಾನಿಸಬೇಕು. ಇದೆಲ್ಲವೂ ನಮಗೆ ಹಾಗೆ ನ್ಯಾಚುರಲ್ ಆಗಿ ನಮ್ಮ ಲೈಫಲ್ಲಿ ಬಂದುಬಿಡ್ತದೆ. ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಆ ವಯಸ್ಸಲ್ಲಾಗಿರ್ಬೋದು ಇಲ್ಲ ನಂತರ ಆಗಿರ್ಬೋದು ದೇವರಿರುವಾಗ ಭೂತ ಯಾಕೆ ಅಂತ ಪ್ರಶ್ನೆ ಬಂದಿದ್ಯಾ? ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಈ ಸಮಸ್ಯೆ ಬರುವುದಿಲ್ಲ. ಯಾಕೆ ಅಂದರೆ ಅವರಿಗೆ ದೇವರು ಸೆಕೆಂಡರಿ, ಭೂತ ಫಸ್ಟ್. ಹೌದು. ಇನ್ಫ್ಯಾಕ್ಟ್ ದೇವರಿಗೆ ಹೆದರಲ್ಲ, ಭೂತಕ್ಕೆ ಹೆದರ್ತಾರೆ. ಭೂತಕ್ಕೆ ಹೆದರ್ತಾರೆ, ದೇವರಿಗೆ ಹೆದರದಿಲ್ಲ. ಮತ್ತೆ ಹಾಗೆ ನೋಡಿದ್ರೆ ಭೂತ ಎಲ್ಲದಕ್ಕೂ ಅವರ ದಿನನಿತ್ಯದ ಪ್ರತಿಯೊಂದು ಕ್ಷಣದಲ್ಲಿ ಭೂತ ಇರ್ತದೆ. ಏನೇ ವಿಷಯ ಆದ್ರೂ ಕೂಡ ಭೂತದ ಮೇಲೆ ಇಟ್ಕೊಳ್ಳೋದು, ಭೂತಕ್ಕೆ ಹೇಳೋದು. ಸಮಸ್ಯೆ ಆಯ್ತು ಭೂತಕ್ಕೆ ಹೇಳೋದು. ಅದು ಯಾಕಂದ್ರೆ ದೇವರು ನೋಡಿ ಮಾತಾಡುದಿಲ್ಲ ಮನುಷ್ಯರ ಹತ್ರ, ಭೂತ ಡೈರೆಕ್ಟ್ ಮಾತಾಡ್ತದೆ. ನಿಮಗೆ ಸಮಸ್ಯೆ ಇದೆ, ಭೂತದ ಹತ್ರ ಹೇಳಿಕೊಂಡಿತು, ಭೂತ ಅದಕ್ಕೊಂದು ಪರಿಹಾರ ಕೊಡ್ತದೆ. ಎಷ್ಟು ಚೆನ್ನಾಗಿರ್ತಾರೆ ಈ ಭೂತ ಕಟ್ಟುವವರಂದ್ರೆ, ದೇ ಆರ್ ಎಕ್ಸಲೆಂಟ್ ಕೌನ್ಸಿಲರ್ಸ್. ಐ ಟೆಲ್ ಯು ದಿಸ್. ಅವರು ಅದ್ಭುತವಾದ ಕೌನ್ಸಿಲರ್ಸ್. ಅವರು ಪ್ರಾಬ್ಲಮ್ ಆಗ್ತದೆ, ಗಂಡ ಹೆಂಡತಿ ಮಧ್ಯೆ ಪ್ರಾಬ್ಲಮ್ ಆಗ್ತದೆ, ತಾಯಿ ತಂದೆ ಮಧ್ಯೆ ಪ್ರಾಬ್ಲಮ್ ಆಗ್ತದೆ, ಮಕ್ಕಳಿಗೂ ತಂದೆಗೂ ಪ್ರಾಬ್ಲಮ್ ಆಗ್ತದೆ, 2 ಜಮೀನಿನ ಬಗ್ಗೆ ಪ್ರಾಬ್ಲಮ್ ಆಗ್ತದೆ, 2 ಹಳ್ಳಿಯ ಮಧ್ಯೆ ಪ್ರಾಬ್ಲಮ್ ಆಗ್ತದೆ. ಈ ಪ್ರಾಬ್ಲಮ್ ಅನ್ನ ಭೂತಕ್ಕೆ ತಂದು ಕೊಡ್ತಾರೆ ಅವರು. ಭೂತ ಅದನ್ನ ಹ್ಯಾಂಡಲ್ ಮಾಡ್ತದೆ. ಇವರ ಯಾವುದೇ ಕೋರ್ಟ್ ಹ್ಯಾಂಡಲ್ ಮಾಡೋದಕ್ಕಿಂತ ಬೆಟರ್ ಭೂತ ಹ್ಯಾಂಡಲ್ ಮಾಡ್ತದೆ. ಇನ್ಫ್ಯಾಕ್ಟ್ ಅದೇ ಒಂದು ಪ್ಯಾರಲಲ್ ಜುಡಿಷಿಯಲ್ ಸಿಸ್ಟಮ್ ಆಗಿದೆ. ಹೌದು, ಆಕ್ಚುಲಿ ಪ್ಯಾರಲಲ್ ಹೇಳಬೇಡಿ, ಅದುವೇ ಇದ್ದದ್ದು, ಇದು ಸೆಕೆಂಡ್ರಿ ಇದ್ದದ್ದು. ಸೊ ನಮ್ಮ ಊರಲ್ಲಿ ಕನಪಾಡದೆ ಅಂತ ಭೂತ, ಅದ್ಭುತ ಭೂತ. ನಮ್ಮ ಊರಲ್ಲಿ ಕಟ್ತಿದ್ದದ್ದು ಮಂಜು ಅಂತ ಒಬ್ಬ. ಅಂದ್ರೆ ಅವರು ಆ ವೇಷ ಹಾಕಿ ಅವ್ರ ಮೈ ಮೇಲೆ ಬರೆಸ್ತಾ ಇದ್ರು. ಇಡೀ ರಾತ್ರಿ ಇಡೀ ಕುಣಿತಾರೆ, ಬೆಳಿಗ್ಗೆ ಈ ನ್ಯಾಯ ಮಾಡ್ತಾರೆ. ಬಂದಂತ ಸಮಸ್ಯೆ ಅವ್ರ ಏಜ್ ಏನಿರಬಹುದು ಈಗ? ಅವರು ಅಲ್ಲ, ನನಗೆ ಪರಿಚಯ ಆಗುವಾಗ ಒಂದು 30 ಇರ್ಬೋದು. ಹಾಗೆ ಬೆಳೆದು ಬೆಳೆದು ನಾನು ದೊಡ್ಡದಾಗುವ ತನಕ ಅವರನ್ನು ನೋಡಿದ್ದೇನೆ. ಅವ್ರ ವೇಷ ಹಾಕ್ತಿದ್ರು. ವಯಸ್ಸು ಸಾಕಷ್ಟು ಆದ್ಮೇಲೆ ಈವನ್ ಕಣ್ಣು ಕಾಣದಿರುವಂತ ಸಂದರ್ಭದಲ್ಲೂ ವೇಷ ಹಾಕಿದ್ದಾರೆ ಅವರು. ಈ ಪರ್ಸನಾಲಿಟಿ ಬಗ್ಗೆ ಯಾಕೆ ನನಗೆ ಭಾರಿ ಇಷ್ಟ ಅಂದರೆ, 2 ಇನ್ಸಿಡೆಂಟ್ ಹೇಳ್ತೇನೆ ನಾನು. ಭಾರಿ ಚೆನ್ನಾಗಿದ್ದ ಇನ್ಸಿಡೆಂಟ್ ಅದು. ಒಂದು, ನಮ್ಮ ಊರಲ್ಲಿ ಎಳನೀರು ಕಳ್ಳತನ ಆಗ್ತಿತ್ತು. ಎಳನೀರು, ಟೆಂಡರ್ ಕೋಕೋನಟ್, ಕಳ್ಳರು ಬಂದು ಕದೀತಿದ್ರು. ಕದ್ದು ಊರಿನ ದೊಡ್ಡವರಿಗೆ, ಶೆಟ್ರುಗಳಿಗೆ ಎಲ್ಲ ಭಾರಿ ಪ್ರಾಬ್ಲಮ್ ಆಯಿತು. ಅವರನ್ನು ಹಿಡಿಲಿಕ್ಕಾಗಲಿಲ್ಲ ಯಾರು ಏನು ಅಂತ.
ಒಂದು ಅಂದಾಜಿ ಗೊತ್ತಾಯಿತು ಅವ್ರು ಯಾರು ಕದೀತಿದ್ದಿರಬಹುದು ಅಂತ ಹೇಳಿ. ಯುವಕರು, ನಮ್ಮ ಊರಿನ ಯುವಕರು ಕದಿಯುವುದು ಅಂತ ಗೊತ್ತಾಯಿತು. ಸೊ ಕಡೆಗೆ ಶೆಟ್ರ್ ಅವರೆಲ್ಲ ಸೇರಿ ದೂರು ಕೊಟ್ಟರು ಭೂತಕ್ಕೆ. ಭೂತ ಕೇಳಿತ್ತು, ದಾನೆ ಅಂತ ಇಂಚ ಬಂಡ ಕಂಡೊಂದುಲ್ಲೇರು ಅಂತಾಯಿತು. ಬಂಡ ಕಂಡೊಂದುಲ್ಲೇರು ಅಂತ ಹೇಳಿದ್ರೆ ಯಾರು ಕದಿಯೋದು ಅಂತಾಯಿತು. ಭೂತ ಕೇಳಿತು, ಯಾರು ಕದೀತಾ ಇದ್ದಾರೆ ನಿಮ್ಗೆ ಗೊತ್ತಿದೆಯಾ? ಹೌದು, ಯಾರು ಕದೀತಾ ಇದ್ದಾರೆ? ಯುವಕರು ಕದೀತಾ ಇದ್ದಾರೆ. ಆಗ ಭೂತ ಒಂದು ಮಾತು ಕೇಳಿತು, ಕದ್ದು ಏನು ಮಾಡ್ತಾರೆ? ಆಗ ಇವರು ಶೆಟ್ರುಗಳು ಹೇಳಿದರು, ಕದ್ದಲ್ಲಿ ಕುಡಿದು ಬಿಸಾಡಿ ಹೋಗ್ತಾರೆ. ಆಗ ಭೂತ ಇನ್ನೊಂದು ಮಾತು ಹೇಳಿತು, ಅವರು ಕದ್ದು ಅದನ್ನು ಮಾರುವುದಿಲ್ಲ ಅಲ್ಲ ಅಂತ. ಹಾಗೆ ಶೆಟ್ರುಗಳು ಮಾರುವುದಿಲ್ಲ ಹೇಳಿದರು. ಆಗ ಅವರು ಹೇಳಿದರು, ಭೂತ ಒಂದು ಮಾತು ಹೇಳಿತ್ತು, ಆಗಲಿ ಹಾಗೆ ಕುಡಿದು ಅವರು ಗಟ್ಟಿಯಾಗಿ ನನ್ನ ಬಂಡಿ ಎಳಿಲಿಕ್ಕಾಗ್ಬೋದು. ನೋಡಿ, ಅದು ಇಟ್ಸ್ ಅ ಮೆಟಫರ್. ಭೂತ ಯೂಸಸ್ ಅ ಮೆಟಫರ್. ಅದು ಏನು ಮೆಟಫರ್ ಅಂದರೆ, ಒಂದು ಪ್ರದೇಶದ ಬಂಡಿ ಎಳೆಯುವುದಂದರೆ ಅದು ಸೋಷಿಯಲ್ ವರ್ಕ್ ಮಾಡೋದು ಅಂತ ಒಂದು ಅಭಿಪ್ರಾಯ. ಬಂಡಿ ಎಳೆಯುವುದು ಅಂದರೆ ಎಲ್ಲರ ಬೇಕಾದದ್ದನ್ನು ಮಾಡುವಂಥದ್ದು, ಬೇರೆಯವರಿಗೆ ಸಹಾಯ ಆಗುವಂಥದ್ದು ಮಾಡುವಂಥದ್ದು. ಆದ್ದರಿಂದ ಅವರು ಕುಡಿದು ಗಟ್ಟಿಯಾಗಲಿ, ಒಳ್ಳೆಯದಾಗ್ತದೆ, ಮತ್ತು ಜನರಿಗೆ ಸಹಾಯ ಮಾಡ್ತಾರೆ ಅಂತ ಬಿಟ್ಟಿತ್ತು. ನೋಡಿ, ಆ ಕಾಲದಲ್ಲಿ CCTV ಇಲ್ಲದೆ ಇದ್ದಿದ್ದು ಎಷ್ಟು ಒಳ್ಳೇದಾಯ್ತು. ಇದ್ದಿದ್ರೆ ಯಾರು ಕದೀತಾ ಇದ್ರು ಅಂತ ಗೊತ್ತಾಗ್ತಿತ್ತು. ಆದ್ರೆ ದಿಸ್ ಶಿಫ್ಟ್ ಇನ್ ಪರ್ಸ್ಪೆಕ್ಟಿವ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಆಮೇಲೆ ಹಾಗೆ ಅವರಿಗೆ ಬಿಟ್ಟರು. ಆಮೇಲೆ ಒಂದು ಸ್ವಲ್ಪ ಸಮಯದಲ್ಲಿ ಅದು ಕಮ್ಮಿಯೂ ಆಯಿತು. ಇನ್ನೊಂದು ಹೇಳ್ತೇನೆ, ಮೋರ್ ಸೀರಿಯಸ್ ದೆನ್ ದಿಸ್. ಒಂದು ನಮ್ಮ ಊರಲ್ಲಿ ದೇವರಾಜ ಅರಸಿನ ಟೈಮ್ ಇದು. ಎಲ್ಲರಿಗೆ ಅವರವರ ಜಮೀನು ಅವರವರಿಗೆ ಸಿಕ್ಕಿತ್ತು. ಉಳುವವನೇ ಹೊಳದೊಡೆಯಾದ ಆ ಟೈಮಲ್ಲಿ ಜಮೀನು ಎಲ್ಲ ಸಿಕ್ಕಿತು ಅವರವರಿಗೆ. ನಮ್ಮ ಊರಿನ ಭೂತಕ್ಕೆ ತುಂಬ ಜಮೀನಿದೆ ಅವರಿಗೆ. ಆ ಭೂತಕ್ಕೆ ಅಷ್ಟು ರಿಚ್ ಇದೆ ಅದು ಭೂತ. ಅದು ಭೂತಕ್ಕೆ ಜಮೀನಿದೆ ಅನ್ನೋದ್ರ ಅರ್ಥ ಏನು? ಅಂದ್ರೆ ಭೂತಕ್ಕೆ ಯಾಕೆ ಪ್ರಾಪರ್ಟಿ ಇದೆ ಅಂತ ಪ್ರಶ್ನೆ ಬರುತ್ತೆ. ವೈ ಡಸ್ ಭೂತ ಹ್ಯಾವ್ ಪ್ರಾಪರ್ಟಿ? ಭೂತದ ನೋಡಿ, ಭೂತದ ಎಲ್ಲ ಕೆಲಸಗಳಾಗಬೇಕಲ್ಲ. ಈ ಜಾತ್ರೆ ಆಗಬೇಕು, ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಭೂತಕ್ಕೆ ಆಗುವಂಥದ್ದು ಬೇರೆ ಬೇರೆ ಉತ್ಸವಗಳೆಲ್ಲ ಇದೆ. ಅದಕ್ಕೆಲ್ಲ ಖರ್ಚಿಗೆ ಒಂದು ವ್ಯವಸ್ಥೆ ಮಾಡಿ ಇಟ್ಟದ್ದು ಹಳೆ ನಮ್ಮ ಮುಂಚಿನ ಕಾಲದವರು. ಅದೇನು ಮಾಡಿದೆ ಅಂದರೆ, ಈ ಜಮೀನು ಭೂತಕ್ಕೆ, ಇದರಲ್ಲಿ ಏನು ಬರ್ತದೆ ಉಟ್ಟು ಅದೆಲ್ಲವೂ ಭೂತದ ಈ ಎಲ್ಲ ಕಾರ್ಯಕ್ರಮಗಳಿಗೆ. ಕರೆಕ್ಟ್. ಯಾಕಂದ್ರೆ ಒಂದು ಭೂತದ ಉತ್ಸವ ನಡಿಬೇಕಂದ್ರೆ ಎವ್ರಿಥಿಂಗ್, ರೈಟ್ ಫ್ರಮ್ ಅರೇಂಜ್ಮೆಂಟ್ಸ್ ಟು ಫುಡ್. ಐ ಥಿಂಕ್ ಫುಡ್ ಇಸ್ ಸರ್ವ್ ಟು ಎವ್ರಿ ಒನ್ ಹೂ ಕಮ್ಸ್. ಬಂದವರು ಎಲ್ಲರಿಗೂ ಊಟ ತಿಂಡಿ ಇದೆ. ಅದ್ರ ಖರ್ಚು ಯಾರು ವಹಿಸೋದು? ಅದ್ರ ಖರ್ಚು ಭೂತನೇ ವಹಿಸ್ಕೊಳ್ಳುತ್ತೆ. ಇದು ಮುಂಚಿನ ಜಮೀನ್ದಾರರು ಮಾಡಿದಂಥ ಒಂದು ವ್ಯವಸ್ಥೆ. ಆ ಭೂತಕ್ಕೆ ಅದಕ್ಕೆ ಮರ್ಯಾದೆ ಇರಲಿ ಅಂತ ಹೇಳಿ ಅದಕ್ಕೆ ಒಂದು ಜಮೀನು ಕೊಟ್ಟದ್ದು. ಈಗ ಈ ಪ್ರಶ್ನೆ ಬಂತು, ಎಲ್ಲರಿಗೆ ಅವರವರ ಜಮೀನಾಯಿತು. ಈ ಭೂತದ ಜಮೀನನ್ನು ಯಾರು ಮಾಡ್ತಾ ಇದ್ರು ನೋಡಿ, ರೈತರು, ಅವರನ್ನು ಡಿಕ್ಲರೇಷನ್ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಸೊ ಏನಾಯ್ತಂದ್ರೆ, ಆ ಡಿಕ್ಲರೇಷನ್ ಬಂದಾಗ, ಸೊ ಪೀಪಲ್ ಹೂ ಆರ್ ಟಿಲ್ಲಿಂಗ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ದೆಮ್ ಅಂತ ಆಯ್ತು. ಹಾಗಾದ್ರೆ ಭೂತದ ಲ್ಯಾಂಡ್ ಟಿಲ್ ಮಾಡೋರ್ಗೆ ಆ ಜಾಗ ಬಿಟ್ಕೊಡ್ಬೇಕಾ ಅನ್ನೋದು ಪ್ರಶ್ನೆ ಬಂದಿದೆ. ಆಗ ಪ್ರಶ್ನೆ ಬಂತು. ನಮ್ಮ ಊರಿನ ಶೆಟ್ರುಗಳೆಲ್ಲ ಸೇರಿ, ನೀವು ಡಿಕ್ಲರೇಷನ್ ಕೊಡಬಾರ್ದು, ನೀವು ಕೊಟ್ಟರೆ ಭೂತದ್ದು ಎಲ್ಲ ಕಾರ್ಯಕ್ರಮ ನಿಲ್ತದೆ, ನಿಮ್ಗೆ ಪಾಪ ಬರ್ತದೆ, ನೀವು ಸತ್ತು ಹೋಗ್ತೀರಿ ಅಂತ ಹೇಳಿ. ಹಾಗೆ ಅವರು ಜಮೀನಿಗೆ ಏನು ಡಿಕ್ಲರೇಷನ್ ಕೊಡಲಿಲ್ಲ. ಹಾಗೆ ಒಂದು ಕೆಲವು ವರ್ಷ ಹೋಯ್ತು. ಕೆಲವು ವರ್ಷ ಹೋದ ಮೇಲೆ ಇವರಿಗೆ ಈ ರೈತರು ಯಾರೆಲ್ಲ ಜಮೀನು ಭೂತದ್ದು ಮಾಡ್ತಿದ್ರು ನೋಡಿ, ಅವರಲ್ಲಿ ತುಂಬಾ ಒಂದು ಕಷ್ಟ ಆಯಿತು, ಡಿಸ್ಕಂಟೆಂಟ್ ಬಂತು, ಕಷ್ಟ ಆಯಿತು. ಅವರು ಕಡೆಗೆ ಎಲ್ಲರೂ ಒಟ್ಟು ಸೇರಿ, ಅಷ್ಟು ರೈತರು ಸೇರಿ ಭೂತದ ಎದುರಿಗೆ ತಮ್ಮ ಪ್ರಾಬ್ಲಮನ್ನು ಇಟ್ಟರು. ಇದು ಒಂದು ಭಾರಿ ಇಂಟ್ರೆಸ್ಟಿಂಗ್ ಆದಂಥ ಕಾರ್ಯಕ್ರಮ ನೋಡಿ. ಪ್ರಾಬ್ಲಮನ್ನು ಭೂತದ್ದು ಅವರು ಇಟ್ಟದ್ದು ನಾವೆಲ್ಲ ನೋಡ್ತಾ ಇದ್ವಿ. ಇಡೀ ಊರೇ ಸೇರಿದೆ ಭೂತ ಏನು ಹೇಳ್ತದೆ ಅಂತ. ಆಗ ಭೂತ ಕೇಳ್ತಿ ಏನಾಯಿತು ಅಂತ. ಅದಕ್ಕೆ ಅವರು ಹೇಳಿದರು, ಎಲ್ಲರಿಗೆ ಅವರವರ ಜಮೀನಾಗಿದೆ, ನಾವು ನಿನ್ನ ಜಮೀನು ಮಾಡ್ತಾ ಇದ್ದೇವೆ, ನಮಗೆ ಆಗಲಿಲ್ಲ, ಭಾರಿ ಕಷ್ಟ ಆಗಿದೆ, ಏನು ಮಾಡೋದು? ಅದಕ್ಕೆ ಭೂತ ಕೇಳಿತು, ಈಗ ಏನಾಗಬೇಕು ನಿಮಗೆ ಅಂತ. ಆಗ ಅವ್ರು ಹೇಳಿದರು, ನಿನಗೆ ಗೊತ್ತಿದೆ ನಮಗೆ ಏನಾಗಬೇಕು ಅಂತ. ನಾವು ಹೇಳಿ ಏನು ನಿನಗೆ ಗೊತ್ತಾಗಬೇಕಾದದ್ದಿಲ್ಲ, ನಿನಗೇ ಗೊತ್ತಿದೆ, ನೀನು ಸರಿಯಾಗಿ ನಮಗೊಂದು ನ್ಯಾಯ ಕೊಡು ಅಂತ ಹೇಳಿದ್ರು.
ಆಗ ಭೂತ ಒಂದು ಸೆಂಟೆನ್ಸ್ ಹೇಳಿತ್ತು, ಎಲ್ಲರೂ ನನ್ನ ಮಕ್ಕಳ ಹಾಗೆ, ಎಲ್ಲರೂ ನನ್ನ ಮಕ್ಕಳು, ಬೇರೆ ಮಕ್ಕಳಿಗೆ ಹೇಗಾಗಿದೆಯೋ ಹಾಗೇ ನಿಮಗೂ ಆಗಲಿ. ಒಂದೇ ಸೆಂಟೆನ್ಸಲ್ಲಿ ಅಷ್ಟು ರೈತರ ಭೂಮಿ ಅವರವರಿಗೆ ಆಯಿತು. ಅದನ್ನು ಒಪ್ಕೊಂಡ್ರು, ಎಲ್ಲರೂ ಕೊಟ್ಬಿಟ್ರು. ಭೂತ ಹೇಳಿದ ಮೇಲೆ ಒಪ್ಕೊಳ್ಳದೆ ಬೇರೆ ದಾರಿ ಇಲ್ಲ. ಮೈ ಗಾಡ್, ದಿಸ್ ಇಸ್ ಅ ಟೆಸ್ಟಿಮೆಂಟ್ ಟು ದೇರ್ ಬಿಲೀಫ್, ಹೌ ಸ್ಟ್ರಾಂಗ್ ಇಟ್ ಈಸ್. ಅಂದ್ರೆ ಅದನ್ನ ಮೀರಕ್ ಹೋಗಲ್ಲ ಯಾರು. ಭೂತ ಹೇಳಿದ ಮೇಲೆ ಅದು ಆಗ್ಲೇಬೇಕು. ಸೊ ಅವರು ಈಗ ಜಮೀನು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಜಜ್ಮೆಂಟ್ ಕೊಟ್ಟಂಥದ್ದು ನಮ್ಮ ಮಂಜು. ನನಗೆ ಯಾಕೆ ಅವನು ಅದ್ಭುತವಾದ ಪರ್ಸನಾಲಿಟಿ ಅಂತ ಅನಿಸೋದಂದರೆ, ಈ ಪರ್ಸ್ಪೆಕ್ಟಿವ್ ಇದ್ದದ್ದು ನೋಡಿ ಅವನಿಗೆ. ಈಗ ಭೂತದ್ದೇ ಮಾತು ಆಗಿರಬಹುದು, ಮಂಜುನ ಮಾತು ಆಗಿರಬಹುದು. ಸೊ ಆ ಡಿಫ್ರೆನ್ಸ್ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಏನೇ ಇದ್ರೂ ಕೂಡ ದಿಸ್ ಪರ್ಸ್ಪೆಕ್ಟಿವ್ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಸ್ಪೆಕ್ಟಿವ್. ನಮಗೆ ಸ್ವಲ್ಪ ಈ ಕೋಲಾ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೀರಾ? ಅಂದ್ರೆ ಇದು ಒಂದು ಪೂಜೆನಾ, ಇಲ್ಲ ಇದು ಒಂದು ಪಂಚಾಯತ, ಇದು ಏನಂತ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು? ವಾಟ್ ಇಸ್ ಕೋಲಾ? ಒಂದು ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಇದನ್ನ ಸ್ಪಿರಿಚುವಲ್ ಲೆವೆಲಲ್ಲಿ ನೋಡ್ಬೇಕು. ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ ಇದನ್ನು ಥಿಯೇಟರ್ ಅಂತ ನಂಬುವವರು ಇದ್ದಾರೆ. ಅದ್ಭುತವಾದ ಥಿಯೇಟರ್ ಎಲಿಮೆಂಟ್ ಇದರಲ್ಲಿ ಇದೆ. ಇದರಲ್ಲಿ ಕಾಸ್ಟ್ಯೂಮ್ ಇದೆ, ಇದರಲ್ಲಿ ಮೇಕಪ್ ಇದೆ, ಇದರಲ್ಲಿ ಮ್ಯೂಸಿಕ್ ಇದೆ, ಇದರಲ್ಲಿ ಡ್ಯಾನ್ಸ್ ಇದೆ, ಇದರಲ್ಲಿ ಮಾತಿದೆ, ನರೇಶನ್ ಇದೆ. ಮೂಲನಾಗ ಬ್ರಹ್ಮರದ ಅಪ್ಪಣೆಯನ್ನು ಪಡೆತಂದು ಸಂಸಾರದ ಕುಲದೇವರಾದ ಕುಲಮಾಸ್ಯ ಅಪ್ಪ ಮಹಾಲಕ್ಷ್ಮಿನ ಅಪ್ಪಣೆಯನ್ನು ಪಡೆತಂದು ಕುಲಕುಲದ ಕೆಮಿತ್ತನ ಪಾದರ ಅಧಿಕಾರ ಎಲ್ಲ. ಆ್ಯಂಡ್ ಇದು ಎಲ್ಲವೂ ಅದಕ್ಕೊಂದು ಹಿಂದಿನ ಒಂದು ಹಿಸ್ಟ್ರಿ ಇದೆ, ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಹೇಳ್ತಾನೆ ಇದು ಮುಂದೆ ಹೋಗುವುದು ಈ ಒಟ್ಟು. ಸೊ ಆದ್ರಿಂದ ಇದನ್ನು ಥಿಯೇಟರ್ ಅಂತ, ಭಾರಿ ಸ್ಪಿರಿಚುವಲ್ ಥಿಯೇಟರ್ ಅಂತ ಹೇಳುವಂಥವರೂ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಅದ್ಭುತವಾದಂಥ ಒಂದು ಪ್ರಕ್ರಿಯೆ ಇದು ಅಂತ ಕಾಣ್ತದೆ. ಇದು ಭೂತಗಳ ಪರ್ಸನಾಲಿಟೀಸ್. ಭೂತಾಸ್ ಆರ್ ನಾಟ್ ಸೇಮ್, ದೇ ಆಲ್ ಹ್ಯಾವ್ ಸಚ್ ಡಿಫರೆಂಟ್ ಪರ್ಸನಾಲಿಟೀಸ್ ಅಂಡ್ ಅವರ್ ಟೆಂಪರಮೆಂಟ್, ಡ್ರೆಸ್ಸಿಂಗ್ ಸ್ಟೈಲ್ ಇಂದ ಹಿಡಿದು ಹೇಗೆ ಮಾತಾಡ್ತಾರೆ. ನೀವು ನೋಡಿದ್ರೆ ಭೂತದ್ದು ಕ್ಯಾಟಗರೀಸ್ ನೋಡಿದ್ರೆ ನೋಡಿ, ಕೆಲವು ಭೂತಗಳು ಆ ಸಮಯದಲ್ಲಿ, ಭಾರಿ ಹಿಂದಿನ ಕಾಲದಲ್ಲಿ ನಮಗೆ ಯಾವುದರ ಬಗ್ಗೆ ನಮಗೆ ಹೆದರಿಕೆ ಇತ್ತೋ ಅದೇ ಭೂತ ಆದದ್ದು. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಪಂಜುರ್ಲಿ ಅಂತ ಒಂದು ಭೂತ ಇದೆ. ಹೌದು, ಧರ್ಮ ಪ್ರಕಾರವಾಗಿ ಅಧರ್ಮವನ್ನು ಒಳಿಸುವಂತ ಮಾಯತಾನು ಅಲ್ವ ಭಟ್ರೆ. ಏನೋ ಧರ್ಮ ಪ್ರಕಾರವಾಗಿ ಸ್ಥಳದಲ್ಲಿ ಬಿಟ್ಟು ತನ್ಮಧ್ಯ ಪ್ರಕಾರವಾಗಿ ಧರ್ಮಸ್ಥಳದಿಂದ ಕಾಂತವಾರ ಪಂಜಲಿಯನ್ನು ನಾಮಧಾರಣೆ ಮಾಡಿಕೊಂಡು ತದನಂತರ ವಿಜಾರು ಐಂದಾಲ ಪಟ್ಟದಲ್ಲಿ ಅಲೇರ್ದಾಯ ಪಂಜಲಿಯನ್ನು ನಾಮಧಾರಣೆ ಮಾಡಿಕೊಂಡು ಎಂದೂರ ತನ್ಮಧ್ಯ ಪ್ರಕಾರ ಎಂದೂರ ಪಂಜುರ್ಲಿ ಕಾಪು ಕಲ್ಲಿಯಲ್ಲ ಸೀಮೆಯಲ್ಲಿ ಕಲ್ಲಿಯಲ್ಲ ಪಂಜರ್ಲಿ ಬಗ್ಗು ತನ್ಮಧ್ಯ ಪ್ರಕಾರ ಕಲ್ಮಾಡಿಯಲ್ಲಿ ಬಗ್ಗು ಪಂಜರ್ಲಿ ಅನ್ನುವ ನಾಮಧಾರಣೆ ಮಾಡಿಕೊಂಡು ಬಂದಂತ ಮಾಯತ. ಅದು ಹಂದಿ. ಅದು ಬಹುಶಃ ಆ ಕಾಲದಲ್ಲಿ ಹಂದಿದ್ದು ಭಾರಿ ಜೋರು ಪ್ರಾಬ್ಲಮ್ ಆಗ್ತಿತ್ತು ಆ ಮನುಷ್ಯರಿಗೆ ಅಂತ ಕಾಣ್ತದೆ. ಡಿಸ್ಟ್ರಾಯ್ ಅಂಡ್ ದೇ ಅಟ್ಯಾಕ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಸೊ ಆ ಕಾಲಕ್ಕೆ ಹೀಗೆ ಭಾರಿ ತನಗೆ ತೊಂದರೆ ಕೊಡ್ತಿದ್ದದ್ದನ್ನ ದೇವರಾಗಿ ನಂಬಿರುವಂಥದ್ದು ಕಾಣ್ತದೆ. And they would request that kindly do not come. Obstruct. ಈ ತರ ದೇವರಿನ ತರ ಮಾಡಿ ಅದನ್ನು ನಂಬುವಂಥದ್ದು ನಮಗೆ ತುಂಬಾ ಇದರಲ್ಲಿ ಕಾಣ್ತದೆ. ನಾಗದೇವರಿಗೂ ಹಾಗೆ ಮಾಡಿದ್ ನೋಡಿ. ನಾಗಂದು ಭಾರಿ ದಕ್ಷಿಣ ಕನ್ನಡದಲ್ಲಿ ಭಾರಿ ಜೋರಿತ್ತು ನಾಗಗಳು. ಸೊ ಅಂಥದ್ರಲ್ಲಿ ಅವರಿಗೊಂದು ಪೂಜೆ ಮಾಡಿ ಇದು ಮಾಡುವಂಥದ್ದು. ಪಿಲಿಚಾಮುಂಡಿ ಅಂತ ಇದೆ, ಅದು ಹುಲಿಗೆ ಸಂಬಂಧಪಟ್ಟ ಹುಲಿ.
ಹುಲಿಯನ್ನ ಭಯಂಕರ ಅಲ್ಲ, ಹುಲಿ ಅಟ್ಯಾಕ್ ಮಾಡಿದರೆ ಅದನ್ನು ನಂಬುವಂಥದ್ದು. ಸೊ ಯಾವುದೆಲ್ಲ ತುಂಬ ಓವರ್ವೆಲ್ಮಿಂಗ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೋ ಅದನ್ನು ಭೂತ ಅಂತ ನಂಬಿದ್ದು ಒಂದಿದೆ. ವಾಟ್ ಅನ್ ಆಟಿಟ್ಯೂಡ್ ದಿಸ್ ಇಸ್ ಅಲ್ಲ. ಅಂದ್ರೆ ನಮಗ್ ಏನ್ ಉಪದ್ರ ಕೊಡುತ್ತೋ, ಯಾವ್ದ್ರಿಂದ ನಮಗ್ ಉಪದ್ರ ಆಗ್ತಾ ಇದೆಯೋ ಅದನ್ನ ಪೂಜಿಸೋ ಸ್ಥಾನದಲ್ಲಿ. And then they communicate with that. Yeah, they communicate with each other. ಪಂಜುರ್ಲಿ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ, ಹೀಗೆ ಮಾಡು, ನಮ್ಮನ್ನು ಸರಿ ಮಾಡು, ನಮಗೆ ಬಿಟ್ಟು ಬಿಡು, ಆ ಥರದ್ದು. ಪಿಲಿಚಾಮುಂಡಿ ಹತ್ರ ಹಾಗೆ ಮಾಡ್ತಾರೆ. ಬೇರೆ ಎಲ್ಲ ಬೇರೆ ಬೇರೆ ತುಂಬ ಗೋವುಗಳಿದೆ, ಕೆಲವು ಬೈಸನ್ ಇದೆ, ಬೈಸನ್ ಭೂತ ಇದೆ, ಸೊ ಮೈಸಂದಾಯ ಅಂತ ಇದೆ. ಸೊ ಈ ಥರ ಬೇರೆ ಬೇರೆ ಪ್ರಾಣಿಗಳು ಭೂತ ಆದದ್ದಿದೆ. ಆಮೇಲೆ ಲೋಕಲ್ ಹೀರೋಸ್ ಭೂತ ಆದದ್ದಿದೆ. ತುಂಬ ಹೀರೋಸ್ ಸಿಗ್ತಾರೆ ನಿಮಗೆ, ಬೇರೆ ಬೇರೆ. ಕೋಟಿ ಚೆನ್ನೈ ಒಂದು ಹೀರೋಸ್. ಕೋಟಿ ಚೆನ್ನೈ ಹೀರೋಸ್, ಮತ್ತು ಅವ್ರು ಭಾರಿ ದೊಡ್ಡ ಹೀರೋಸ್ ಅವರು. ಯಾಕಂದರೆ ಕೋಟಿ ಚೆನ್ನಯ fought against the feudal lords of South Canara. Yes. So that is why they are very, very powerful. And whatever ಅವ್ರದ್ದು ಈಗ ಪೂಜೆ ಮಾಡುವ ಸ್ಥಳ ಇದೆಯಲ್ಲ, ಅದೆಲ್ಲವೂ ಗರಡಿ. ಹೌದು. ಗರಡಿ ಅಂದ್ರೆ ಏನು? ಗರಡಿ ಅಂದ್ರೆ ತಾಲೀಮ್ ಮಾಡಿ ಪೈಲ್ವಾನ್ಗಳು ತಾಲೀಮ್ ಮಾಡುವಂಥದ್ದು. ಸೊ ದೇ ವರ್ ಕ್ರಿಯೇಟಿಂಗ್ ಯೂತ್ಸ್ ಅಂಡ್ ಯಂಗ್ ಪೀಪಲ್ ಟು ಫೈಟ್ ಅಗೇನ್ಸ್ಟ್ ದಿ ಫ್ಯೂಡಲ್ ಲಾರ್ಡ್. ಇವತ್ತಿಗೂ ಅದನ್ನು ಗರಡಿ ಅಂತಾನೆ ಕರೆಯೋದು. ಹೌದು. ಆದ್ರಿಂದ ಸೊ ಇದು ಇನ್ನೊಂದು, ಪೀಪಲ್ ಹೂ ಫಾಟ್ ಫಾರ್ ಅಸ್, ಅವರು ಭೂತ ಆಗಿದ್ದಾರೆ. ಬೇರೆಯವರು ಒಂದು ಸಮಾಜವನ್ನು ಚೆನ್ನಾಗಿ ನೋಡಿದವರು, ಚೆನ್ನಾಗಿ ಮಾಡಿದವರು, ಅವರು ಭೂತ ಆಗಿದ್ದಾರೆ. ಸೊ ಈ ಥರ ಬೇರೆ 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 ಕ್ಯಾರೆಕ್ಟರ್. ಮತ್ತೆ ಈಗ ನೋಡಿ, ಕೊರಗಜ್ಜ ಸಿಂಪಲ್ ಭೂತ, ಒಂದು ಒಳ್ಳೆ ಒಂದು ಮುದುಕ, ದಕ್ಷಿಣ ಕನ್ನಡ ಜಿಲ್ಲೆಯ ಟ್ರೈಬಲ್ ಕೊರಗರು ಯಾರಿದ್ದಾರೋ ಆ ಸಮುದಾಯದಿಂದ ಬಂದ ಒಬ್ಬ ಒಳ್ಳೆ ಮುದುಕ. ತುಂಬ ರಿಸೋರ್ಸ್ಫುಲ್ ಅವನು. ಆದದ್ರಿಂದ ನಾವೆಲ್ಲರೂ ಪ್ರತಿಯೊಬ್ಬರು ಕೊರಗಜ್ಜನನ್ನು ನಂಬುತ್ತಿದ್ದದ್ದು, ನಮಗೇನಾದರೂ ಬಿಸಾಡಿ ಹೋದರೆ ಅದು ಸಿಕ್ಲಿಕ್ಕಾಗಿ ಕೊರಗಜ್ಜನಿಗೆ ಒಂದು ಪರಕೆ ಹೇಳೋದು. ಅದು ಚಿಕ್ಕ ಪರಕೆ ಸಾಕಾಗ್ತದೆ ಕೊರಗಜ್ಜನಿಗೆ, ಚಕ್ಕುಲಿ ಸಾಕಾಗ್ತದೆ. ಅಂದ್ರೆ ನಿಮ್ದೇನೋ ಕಳ್ದೋಗಿದೆ, ವಾಪಸ್ ಸಿಗ್ಲಿ ಅಂತ ಕೊರಗಜ್ಜನಿಗೆ ಹೇಳೋದು. ಕೊರಗಜ್ಜ ಅದು ಸಿಕ್ಕಿದ್ರೆ ನಾನು ಚಕ್ಕುಲಿ ಕೊಡ್ತೇನೆ. ಚಕ್ಕುಲಿ ಕೊಡ್ತೇನೆ, ಮತ್ತೆ ಒಂದು ಸ್ವಲ್ಪ ಗಂಗಸರ ಕೊಡೋದು, ಕುಡಿಯೋದು. See now this I have seen in other countries. For example, ವಿಯೆಟ್ನಾಂ ಅಲ್ಲಿ ಆಗಿರ್ಬೋದು, ಬಾಲಿಯಲ್ಲೂ ನೋಡಿದೀನಿ ನಾನು. ಅವರು ದೇವ್ರಿಗೆ, ಗಣಪತಿಗೂ ಸಿಗರೇಟ್ ಇರ್ತಾರೆ. ಹೌದು, ನಾವ್ ಯಾವ್ದು ಯೂಸ್ ಮಾಡ್ತೇವೆ ಅದನ್ನ ಇರ್ತಾರೆ. ಸೊ ವಿಯೆಟ್ನಾಂ ಅಲ್ಲಿ ಇದನ್ನ ಫಸ್ಟ್ ನೋಡಿದ್ ನಾನು. ಎಂಟೈರ್ ಬಾಟಲ್ಸ್ ಆಫ್ ಲಿಕ್ಕರ್ ದೇವ್ರಿಗೆ ಇಡೋದು, ಸಿಗರೇಟ್ ಇಡೋದು, ಅದು ದೇ ಲೈಟ್ ಇಟ್ ಅಂಡ್ ದೇ ಕೀಪ್ ಇಟ್. ನಾನು ಕೇಳ್ದೆ ಅವ್ರಿಗೆ, ಇದು ಯಾಕೆ ನೀವು ಆಲ್ಕೋಹಾಲ್ ಇಡ್ತೀರಾ, ಸಿಗರೇಟ್ ಇಡ್ತೀರಾ? ದೇ ಸೆಡ್ ನೋ, ವಿ ವಾಂಟ್ our God to have a good time. ಇದು ಇವನು ಯಾರು ಕೊರಗಜ್ಜನಿಗೆ ಬೀಡ ಇಡುವುದು ಕಟ್ಟಿದೆ. ಮತ್ತೆ ಕುಡಿಯುವುದು ಒಂದು ಖಂಡಿತ ಕಟ್ಟಿದೆ, ಅದು ಎಲ್ಲ ಕಡೆಯಲ್ಲೂ ಕೊಡ್ತಾರೆ. ಸೊ ಈ ನೋಡಿ, ಕೊರಗಜ್ಜನಿಗೆ ನಾವು ಇಡ್ತಿದ್ದದ್ದೇ ಏನಾದ್ರೂ ಬಿಸಾಡಿ ಹೋದ್ರೆ, ನಮ್ಮ ಗೋವು ಬಿಸಾಡಿ ಹೋಯ್ತು, ಬರ್ಲಿಲ್ಲ ಮನೆಗೆ, ಆಗ ಕೊರಗಜ್ಜನಿಗೆ ಹೇಳುದು, ಎಂಕಲ ಪೆತ್ತ ಇನಿ ಒಂಜಿ ಬತ್ತಂಡ ನಿಕ್ ಪರಕೆ ಕೊರಪೇನ, ಹಾಗೆ ತೆಂಗಿನಕಾಯಿ ಅದು ಇದು ಅಂತದೇ ಚಿಕ್ಕದು ಸಿಂಪಲ್ ಆಗಿರುವಂಥದ್ದು ಭೂತ. ಅದಕ್ಕೆ ಭೂತ ಕಟ್ಟುವವರಿದ್ದಾರಲ್ಲ, ಕೊರಗಜ್ಜ ಕಟ್ಟಿದವರು ತಮಾಷೆ ಮಾಡೋರು ಕಟ್ಟುತ್ತಾ. ಎಲ್ಲೆಲ್ಲಿ ಈಗ ನಾನು ಚಿಕ್ಕದಿರುವಾಗ ನಮ್ಮ ಮನೆಯಲ್ಲಿ ಕಟ್ಟಿದ್ದು ನೆನಪಿದೆ. ಕಟ್ಟಿದಾಗ ಅವನು ಕೊರಗಜ್ಜ ಮಾಡಿದವನು ತುಂಬ ಓಡಿ 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 ಹೋಗಿ ಒಂದು ಕೆಳಗೆ ಹೋಗಿ ನಮ್ಮ ಒಂದು ದೊಡ್ಡ ಹಲಸಿನ ಮರದಲ್ಲಿ ಹಲಸಿನ ಕಾಯನ್ನು ಕಡ್ದುಕೊಂಡು ಬಂದ. ಏನು ಅಂತ ನಮ್ಮ ಅಜ್ಜ ಕೇಳಿದರು. ಹಾಗೆ ಹೇಳಿದ, ಇದನ್ನು ಕದ್ದುಕೊಂಡು ಹೋಗ್ತಿದ್ರು, ಅವರನ್ನು ಹಿಡಿದು ನಿಮಗೆ ತಂದಿದೆ ನಾನು ಅಂತ. ತಮಾಷೆ. ಸೊ ಆ ಥರದ ತಮಾಷೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕೊರಗಜ್ಜನಿಗೆ ಯಾಕೆ ನನ್ನ ಒಂದು ಪರ್ಸ್ಪೆಕ್ಟಿವ್ ಇದರ ಬಗ್ಗೆ ಏನಂದರೆ, he would have been a very, very resourceful tribal leader. Yeah. Who knew the entire forest area and everything. So, ಇವರು ಬಂದವರು, ನಮ್ಮವರೆಲ್ಲರೂ ದಕ್ಷಿಣ ಕನ್ನಡಕ್ಕೆ ಬಂದವರು, ಬ್ರಾಹ್ಮಣರಿಂದ ಹಿಡಿದು ಉಳಿದ ಎಲ್ಲ ಜಾತಿಗಳು. ಅಲ್ಲಿ ಇದ್ದದ್ದು ಕೊರಗರು ಮಾತ್ರ, ಆಯ್ತಾ? ಸೊ
ಇವರಿಗೆ ಗೊತ್ತಿಲ್ಲ ಅಲ್ಲ ಕಾಡಿನಲ್ಲಿ. ಸೊ ಆಗ ಇವನ ಹತ್ರ ಕೇಳ್ತಿದ್ರು, ಇವನು ಸಹಾಯ ಮಾಡ್ತಿದ್ದ. ನಮ್ಮ ಪೆತ್ತ ಹೋಗಿದೆ, ನಮ್ದು ಇದು ಕಾಣ್ತಾ ಇಲ್ಲ. And then he would say, oh, I think I know where it is. And he would get and find it for them. So he was that kind of a hero. Yes. And they immortalized him by making him Koragajja Bhuta. That's how it is. ಇದ್ರಲ್ಲಿ ನಂಗೆ ತುಂಬಾ ಇನ್ನಸೆನ್ಸ್ ಕಾಣ್ತಾ ಇದೆ. ಅಂದ್ರೆ ಇದು ಈ ನಂಬಿಕೆ ಇದ್ರೆ there's no harm. And I think there's no harm. Exactly. It's doing only good ಅಂತ ಅನ್ಸುತ್ತೆ. ಆದ್ರೆ ಹ್ಯೂಮನ್ ನೇಚರ್ ಇಸ್ ಟು ಕ್ವೆಶ್ಚನ್ ಎವ್ರಿಥಿಂಗ್. ಅಂಡ್ ನನಗೆ ಗೊತ್ತಿರೋ ಹಾಗೆ ಒಂದ್ ಕಾಲದಲ್ಲಿ ನೀವು ಸಹ ಕ್ವೆಶ್ಚನ್ ಮಾಡಿದ್ರಿ ಇದನ್ನ. ಸೊ ವಾಕ್ ಅಸ್ ಥ್ರೂ how your mind went through these phases from being a child who just believed it because it is there. There was no explanation. It's just there. Yes. To you questioning it, to finally coming around and saying, no, this is who I am. Yeah. See, ಅದು ಆಕ್ಚುಲಿ ನಾನು ಸ್ಟಾರ್ಟ್ ಆದದ್ದು ಫ್ಯಾಸಿನೇಷನ್ ಇಂದ. ಅದ್ಭುತವಾದದ್ದು. ಯಾಕಂದ್ರೆ ಚಿಕ್ಕದಿರುವಾಗ ನನಗೆ ಈಗಲೂ ನೆನಪಿದೆ. ನಾನು ಭೂತ ನೇಮಕ್ಕೆ ಹೋದಾಗ ಅಲ್ಲಿ ಫುಲ್ ಬೆಳಕು. There is such an attraction. The visual appeal and the sound, everything. The people, the smells, the sound, the smell. That smell also, ಮಲ್ಲಿಗೆ ಮತ್ತೆ ಇತರ ಎಣ್ಣೆ ಎಲ್ಲ ಸೇರಿ ಒಂದು ಅದ್ಭುತವಾದ ಸ್ಮೆಲ್ ಬರ್ತಿತ್ತು. ಮತ್ತೆ ಭೂತಕೋಲ ಅದು ನಡೆಯುವಂಥದ್ದು, ಆ ಕುಣಿತ ಎಲ್ಲ ಅದ್ಭುತವಾದದ್ದು. ಅಷ್ಟು ಮಾತ್ರ ಅಲ್ಲ, ಸಂತೆ ವ್ಯಾಪಾರ ಮಾಡುವಂಥವ್ರು, ಅವರು ಬರೋರು, ಅದು. ಸೊ ಈ ಫ್ಯಾಸಿನೇಷನ್ ಇಂದ ಶುರುವಾದದ್ದು ನನಗೆ. ಮತ್ತೆ ನಾನು ಭೂತ ಕಟ್ಟುವಾಗ ಇವನನ್ನು ನೋಡ್ತಿದ್ದದ್ದು ಭೂತದ ಹೊರಗೇನೆ, ನಮ್ಮ ಮಂಜುವನ್ನು. ಅವ ನನಗೆ ಹೀರೋ ಆಗಿಬಿಟ್ಟ ಅಂತದ್ದಾಗ್ತಾ ಹೋಯ್ತು. ನಾನು ಎಲೋಷಿಯಸ್ ಅಲ್ಲಿ ಕಾಲೇಜ್ ಮಾಡಿದ್ದು, ಸೈಂಟ್ ಎಲೋಷಿಯಸ್ ಅಲ್ಲಿ. ಆ ಟೈಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೆಫ್ಟ್ ಭಾರಿ ಸ್ಟ್ರಾಂಗ್ ಇತ್ತು. ಮತ್ತೆ ಸ್ಟೂಡೆಂಟ್ಸ್ ಲೈಫಿಗೆ ಲೆಫ್ಟಿನ ಇನ್ಫ್ಲುಯೆನ್ಸ್ ಭಾರಿ ಪವರ್ಫುಲ್ ಆಗಿತ್ತು. ಸೊ ನಾವೆಲ್ಲರೂ ಲೆಫ್ಟ್ ಆಗಿದ್ವಿ ಆಗ. ಸೊ ಭಾರಿ ಜೋರಾಗಿ ಲೆಫ್ಟಿನಲ್ಲಿ ಕೆಲಸ ಮಾಡೋದು, ಪ್ರತಿಭಟನೆಗೆ ಹೋಗೋದು ಎಲ್ಲ ಮಾಡ್ತಾ ಇದ್ವಿ. ಈ ಚರ್ಚೆ ಅವರ ಕ್ಲಾಸಸ್ ಆಗ್ತದಲ್ಲ, ಲೆಫ್ಟಿನ ಕ್ಲಾಸಸ್ ಆಗ್ತಾ ಇತ್ತು. ಮತ್ತು ಅಲ್ಲಿ ಇದೆಲ್ಲ ಬರ್ತಿತ್ತು, ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಅಂತ. ಹಾಗೆ ನನಗೆ ಭಾರಿ ಸಮಸ್ಯೆ ಆಯಿತು. ಈ ನಮ್ಮ ಭೂತವನ್ನು ನಂಬುತ್ತಾ ಇದ್ದೇನೆ ನಾನು ಈ ಕಡೆಯಿಂದ ಇದು ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಥರ ಕಾಣ್ತದೆ, ಏನು ಮಾಡೋದು ಎಂಥದ್ದು ಮಾಡೋದು ಅಂತ. ಸೊ ಒಂದು ಸ್ವಲ್ಪ ಸಮಯದಲ್ಲಿ ಬಿಟ್ಟೆ ನಾನು, ಹೋಗುದೇ ಬಿಟ್ಟೆ. ಭೂತಕ್ಕೆ ಹೋಗುವುದಿಲ್ಲ, ಭೂತದ ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ, ಮನೆಯಲ್ಲೆಲ್ಲ ಅದಕ್ಕೆ ಎಗೇನ್ಸ್ಟ್ ಮಾತಾಡಲಿಕ್ಕೆ ಶುರು ಮಾಡಿದೆ. ನನಗೊಂದು ಭಾರಿ ಪವರ್ಫುಲ್ ಅಮ್ಮ ಇದ್ದಾರೆ, ಫ್ಯಾಂಟಾಸ್ಟಿಕ್, ಭಾರಿ ಪವರ್ಫುಲ್ ಅಮ್ಮ. ಅವರು ಗದ್ದೆಯಲ್ಲಿ ಕೆಲಸ ಮಾಡಿ ಸಂಜೆ ಬಂದು ಬೀಡಿ ಕಟ್ಟಿ ನಮ್ಮನ್ನು ಶಾಲೆಗೆ ಕಳಿಸಿದಂಥ ಹೆಂಗಸು, ಅದ್ಭುತವಾದ ಹೆಂಗಸು. ಸೊ ಇವರು ನನಗೆ ಹೇಳೋರು, ನೀನು ಯಾಕೆ ಹೀಗೆ ಮಾಡ್ತಾ ಇದ್ದಿ, ಭೂತ ಇದೆ, ಏನಂತ ಸಮಸ್ಯೆ ಇಲ್ಲ ಅದರಲ್ಲಿ, ನೀನು ಬಾ ಇದ್ದು ಹೋಗು ಅಂತ. ನಾನು ಬರುವುದಿಲ್ಲ ಅಂತ. ಕಡೆಗೆ ಅಮ್ಮ ಎಷ್ಟು ಹೇಳಿದರು, ಏನಲ್ಲ ನನಗಾಗಿ ಬಾ ನೀನು. ಅಮ್ಮನಿಗೆ ಗೊತ್ತಿತ್ತು ನಾನು ಅಮ್ಮನನ್ನು ಭಾರಿ ಪ್ರೀತಿಸ್ತೇನೆ ಅಂತ. ನನಗಾಗಿ ಬಾ, ಅಲ್ಲಿ ಸುಮ್ಮನೆ ಇರು, ಮತ್ತೆ ಹೋಗು ನೀನು ಅಂತ. ಅಮ್ಮ ಇಷ್ಟು ಹೇಳುವಾಗ ನನಗೆ ಹೋಗದಿರ್ಲಿಕ್ಕಾಗಲಿಲ್ಲ. ಸೊ ನಾನು ಮತ್ತೆ ಹೋಗ್ಲಿಕ್ಕೆ ಶುರು ಮಾಡಿದೆ. ನಾನು ಭೂತಕ್ಕೆ ಹೋಗೋದು, ಅಲ್ಲಿರೋದು, ಹೆಚ್ಚೇನಿಲ್ಲ, ಡಿಟ್ಯಾಚ್ಡ್ ಆಗಿದ್ದೆ, ಮತ್ತೆ ಬರ್ತಾ ಇರೋದು. ಹಾಗೆ ನೋಡ್ತಾ ಹೋದಾಗ, ಹಾಗೇನೆ ಏಜ್ ಕೂಡ ಆಯಿತು ನನಗೆ, ಬೆಳೀತಾ ಹೋದಾಗ ಈ ಕಂಪ್ಲೀಟ್ ಎಗೇನ್ಸ್ಟ್ ಇದ್ದಂಥ ಮೈಂಡ್ ಒಂದು ಲೆವೆಲ್ನ ಟಾಲರೆನ್ಸಿಗೆ ಬಂತು. ಐ ಕ್ಯಾನ್ ಟಾಲರೇಟ್ ದಿಸ್, ನೋ ಪ್ರಾಬ್ಲಮ್ ಅಂತ ಹೇಳಿ ಅದಕ್ಕೆ ಬಂದು ನಾನು ಮತ್ತೆ ಟಾಲರೇಟ್ ಮಾಡ್ತಾ ಇದ್ದೆ. ಮತ್ತು ನನ್ನ ಮನೆಯಲ್ಲಿ ನಾನು ದೊಡ್ಡವನು ನನ್ನ ಅಮ್ಮನಿಗೆ. ಸೊ ಏನೇ ಮಾಡ್ಲಿಕ್ಕಿದ್ರೆ ನಾನೇ ಮಾಡಬೇಕು, ಭೂತಕ್ಕೆ ಬಡಿಸೋದಿದ್ರು ನಾನೇ ಬಡಿಸ್ಬೇಕು. ಇಂಥದ್ದು ಸಮಸ್ಯೆ ಎಲ್ಲ ಆಗ್ತಿತ್ತು. ಕಡೆಗೆ ಇನ್ನು ಏನು ಸಾಯಿಲಿ ಇರಲಿ ಅಂತ ಹೇಳಿ ನಾನು ಬಡಿಸೋದು, ಅದು ಮಾಡೋದು, ಇದು ಮಾಡೋದು, ಸ್ಲೋ ಆಗಿ ಅದು ಮಾಡಲಿಕ್ಕೆ ಶುರು ಮಾಡಿದೆ. ಅದು ಮಾಡ್ತಾ ಹೋದಾಗ ನನ್ನ ಮೈಂಡ್ ಭಾರಿ ಬ್ರಾಡ್ ಆಯ್ತಾ ಹೋಯ್ತು, ಬೇರೆ ಬೇರೆ ವಿಷಯಗಳು ನೋಡ್ತಾ ಹೋಯ್ತು. ಆಗ ಒಂದು ಅನಿಸಿತ್ತು ನನಗೆ, ಏನಂದರೆ ಈ ಬೇರೆಯವರ ಬಿಲೀಫ್ಸನ್ನು ರೆಸ್ಪೆಕ್ಟ್ ಮಾಡೋದು ಇಂಪಾರ್ಟೆಂಟ್. ನಮಗೆ ಬಿಲೀಫ್ ಇಲ್ಲದೆ ಇರ್ಬೋದು, ಆದರೆ ಬೇರೆಯವರಿಗೊಂದು ಇದ್ದರೆ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ನಾವು. ಸೊ
ಆ ಲೆವೆಲಲ್ಲಿ ಸ್ಲೋ ಆಗಿ ರೆಸ್ಪೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ಶುರು ಮಾಡ್ತಾ ನೋಡ್ತಾ ಹೋಗುವಾಗ ಈ ಫಿಸಿಕ್ಸ್ ಅದು ಇದೆಲ್ಲ ತುಂಬ ಕ್ವಾಂಟಮ್ ಫಿಸಿಕ್ಸ್ ಅದು ಇದೆಲ್ಲ ಓದಿ ಎಲ್ಲ ಆಗಿದಾಗ ಅಲ್ಲೂ ಕೂಡ ವೇಗನೆಸ್ ಇದೆ, ಸ್ಪೆಸಿಫಿಸಿಟಿ ಅದರಲ್ಲೂ ಇಲ್ಲ ಫಿಸಿಕ್ಸಲ್ಲಿ. ಇದು ಇರ್ಬೋದು ಅಂತ. ಆಗ ನನಗೆ ಸ್ಲೋ ಆಗಿ ಚೇಂಜ್ ಆಗಿ ಪೀಪಲ್ ಆರ್ ಬಿಲೀವಿಂಗ್ ಇನ್ ದಿಸ್, ಸೊ ದೇರ್ ಶುಡ್ ಬಿ ಸಮಥಿಂಗ್ ಇನ್ ದಿಸ್. It might not be completely and sometimes belief is everything. Yes. So ಹಾಗೆ ಸ್ಲೋ ಆಗಿ ಅದರ ಮೇಲೆ ಪುನಃ ಒಂದು ಯೂ ಟರ್ನ್ ಆಗಿ ಅದನ್ನ ಗೌರವಿಸಿ ಅದನ್ನ ಏನ್ ಮಾಡಬೇಕು ಅದನ್ನ ಮಾಡಿದೆ. ನೀವು ಬಂಡಿ ಎಳೆಯೋದ್ರ ಬಗ್ಗೆ ಒಂದು ವಿಷಯ ಹೇಳಿದ್ರಿ, ಇವರು ನಮ್ಮ ಬಂಡಿ ಎಳಿತಾರಂತ. ಹೌದು. ಈಗ ನೀವು ನೋಡಿದ ಮಟ್ಟಿಗೆ ಕೋಲ ಹಾಕೋರು, ವೇಷ ಹಾಕೋರು, ಆರ್ ದೇ ಅ ಹ್ಯಾಪಿ ಟ್ರೈಬ್? When I say happy tribe, do you think they have enough resources? Is there enough enthusiasm? ಇವತ್ತು ಇಲ್ಲ ಕೆಲವೊಂದು, you know how it is, no? Some things just ಅದು they just fade away. Yeah. ಒಂದು ನಿಮ್ಗೆ ಅರ್ಥ ಆಗಬೇಕು ಏನಂದ್ರೆ, ಈ ಭೂತ ಕಟ್ಟುವವರು ಕೆಳಜಾತಿಯವರು. ಅಚ್ಚಾ. ಅವರು ಕೆಳಜಾತಿಯವರು, ಅವರನ್ನು ಪಂಬದರು ಅಂತ ಹೇಳ್ತಾರೆ. ಪಂಬದರು, ಪರವರು ಮತ್ತೆ ನಲ್ಕೆದವರು ಅಂತ ಹೇಳ್ತಾರೆ. ಈ ಕೋಲ ಕಟ್ಟುವವರು ನಲ್ಕೆದವರು, ನೇಮಕ್ಕೆ ಭೂತ ಕಟ್ಟುವವರು ಪಂಬದರು. ಅಂದ್ರೆ ಅದು ಟಿಪಿಕಲಿ ಹೀಗೆ ಆಗ್ತಿದೆ, ಅದೇ ಜಾತಿಯವರು ಮಾಡೋದು. ಬೇರೆ ಜಾತಿಯವರಿಗೆ ಎಂಟ್ರಿಯೇ ಇಲ್ಲ. ದೇರ್ ಇಸ್ ನೋ ಎಂಟ್ರಿ. ಜಸ್ಟ್ ಬಿಕಾಸ್ ಐ ಕ್ಯಾನ್ ಡ್ಯಾನ್ಸ್ ಲೈಕ್ ಅ ಭೂತ, ಐ ಕಾಂಟ್ ಗೋ ಐ ಕಾಂಟ್ ಡೂ ದ್ಯಾಟ್. ಅಂಡ್ ಇದನ್ನ ಸ್ಟ್ರಿಕ್ಟ್ಲಿ ಫಾಲೋ ಆಗ್ತಾ ಬಂದಿದೆ, ಕಂಪ್ಲೀಟ್ ವೆರಿ ಸ್ಟ್ರಿಕ್ಟ್ಲಿ. ಮತ್ತೆ ಪಂಬದರಿದ್ದಾರಲ್ಲ, ಅವರ ಲ್ಯಾಂಗ್ವೇಜ್, ತುಳು ಲ್ಯಾಂಗ್ವೇಜ್ is so refined. ಅವರು ಭೂತದ್ದು ಮಾತಾಡಿದರೆ ನಮಗೆ ಕೇಳ್ತಾ ಇರುವ ಅಂತ ಅನಿಸ್ತದೆ. ಅಷ್ಟು ರಿಫೈನ್ಡ್ ತುಳು ಇದೆ ಅವರಿಗೆ. ಇಡೀ ಜನರಿಗೆ ಹಾಗೆ ಇದೆ. ಅವರು ಭಾರಿ ಚಂದ. ಅವರು ಮಾತ್ರ ಅವರು ಕೆಳಜಾತಿಯವರು. ಕೆಳಜಾತಿಯವರು ಮತ್ತೆ ಬಡವರು, ಹೆಚ್ಚಿನವರು ಬಡವರು. ಅವರು 1-2-3 ಹೀರೋಸ್ ಇರ್ತಾರೆ, ಅದರಲ್ಲೂ ಕೂಡ ಅಲ್ಲಿ ಇಲ್ಲಿ ಭೂತ ಕಟ್ಟಿ ಫೇಮಸ್ ಆಗಿ ಹೀರೋಸ್ ಆದವರು ಇದ್ದಾರೆ. ಅದು ಬಿಟ್ಟರೆ ಎಲ್ಲರೂ ಬಡವರು. ನೋಡಿ ಅವ್ರದ್ದು ಸ್ಥಿತಿ ಹೇಗೆ ಅಂತ ಹೇಳ್ತೇನೆ. ನಮ್ಮ ಊರಲ್ಲಿ ಭೂತ ಕಟ್ಟುವಂಥ ಫ್ಯಾಮ್ಲಿಗೆ ತುಂಬ ಜಮೀನಿತ್ತು. ಆ ಎಲ್ಲ ಜಮೀನಿಗೆ ಅವರ ಕೈಯಲ್ಲಿಲ್ಲ, ಎಲ್ಲ ಜಮೀನು ಬೇರೆಯವರ ಕೈಯಲ್ಲಿದೆ. ಸೊ ಈ ಸ್ಥಿತಿ ಎಲ್ಲ ಕಡೆಯಲ್ಲೂ ಇದೆ. ಸೊ ಅವರು ಬಡವರು, ಅವರು ಕೆಳಜಾತಿಯವರು. ಆ ಭೂತ ಕಟ್ಟುವ ದಿವಸ ಮಾತ್ರ ಒಮ್ಮೆಗೆ ಒಳ್ಳೆ ಒಂದು ಫೀಲಿಂಗ್ ಬರ್ತದೆ ಅವರಿಗೆ. ಆಮೇಲೆ ಅವ್ರು ಹಾಗೆ ಇರ್ತಾರೆ. ಈ ಜಮೀನು ಅವ್ರ ಕೈಯಿಂದ ಹೋಯ್ತು ಅಂತ ಹೇಳಿದ್ರಲ್ಲ, ವಾಸ್ ಇಟ್ ಅನ್ಜಸ್ಟ್ಲಿ ಟೇಕನ್ ಅವೇ? See, any jameen which is taken is unjust. You can't take somebody else's jameen justly, no? How can you take that? You have to be unjust. It has to be legal. There is no other way. So ಅವ್ರದ್ದು ಎಲ್ಲ ಜಮೀನು ಎಲ್ಲೆಲ್ಲ ಇತ್ತು ಅದೆಲ್ಲವೂ ಬೇರೆಯವರ ಕೈಯಲ್ಲಿದೆ. But even after all these years, do you see the situation be the same? See, basically the situation is same. There might be a few families who have become rich. Like for example, ಮೊನ್ನೆ ಒಂದು ನೋಡಿದೆ ನಾನೇ, ಒಬ್ಬ ಕಾರಲ್ಲಿ ಬರ್ತಾ ಇದ್ದಾನೆ. ಖುಷಿ ಆಯ್ತು ನನಗೆ, ಕಾರಲ್ಲಿ ಬರ್ತಾ ಇದ್ದಾನಲ್ಲ ಕಟ್ಟುವವನು ಅಂತ. ಅಂಥದ್ದು ಇರಲೇ ಇಲ್ಲ ಮುಂಚೆ. ಸೊ ಹಾಗೆ ಒಬ್ಬರಿಬ್ರು ಅಂಥದ್ದು ಒಳ್ಳೆಯವರು ಆಗಿರ್ಬೋದು, ಬಟ್ ಅದರ್ವೈಸ್ ದೇ ಆರ್ ಆಲ್ ಪುವರ್ ಓನ್ಲಿ ಆ್ಯಂಡ್ ದೇ ಆರ್ ಬೇಸಿಕ್ಲಿ ಅನ್ಟಚಬಲ್ಸ್ ಅಲ್ಲ. ಮತ್ತೆ ಹೆಚ್ಚು ಹಣ ಸಿಕ್ಕುವುದಿಲ್ಲ ಅದರಲ್ಲಿ ಕೋಲದಲ್ಲೆಲ್ಲ. ಎಷ್ಟು ಸಿಕ್ಬಹುದು ನೋಡಿ, ಕೋಲ ಆಗೋದು ಒಂದು ಸೀಸನ್ ಅಲ್ಲಿ ಆ ಸೀಸನ್ ಅಲ್ಲಿ ಒಂದು ಸ್ವಲ್ಪ ಆಗ್ತದೆ, ಅದು ಬಿಟ್ರೆ ಬೇರೆ ಏನಿಲ್ಲ. ಅವರಿಗೆ ಕಷ್ಟದಲ್ಲಿದ್ದಾರೆ ಅವರು. ಆದ್ರೂ ಆ ದಿನ ಸಿಗೋ ಒಂದು ಮರ್ಯಾದೆಗೆ ಅವರಲ್ಲಿ ಈಗಲೂ ಎಂಥೂಸಿಯಾಸಮ್ ಇದೆ. ಎಂಥೂಸಿಯಾಸಮ್ ಇದೆ, ಕಟ್ತಾರೆ. ಇತ್ತೀಚೆಗೆ ಸಿನಿಮಾಗಳಿಂದ ಕೋಲ ಈ ಒಂದು ಸಂಪ್ರದಾಯ ಬಹಳ ಒಂದು ಸೆಂಟರ್ ಸ್ಟೇಜಿಗೆ ಬಂದಿದೆ. ಐ ಥಿಂಕ್ ಪ್ಯಾನ್ ಇಂಡಿಯಾ ಪಾಪ್ಯುಲಾರಿಟಿ ಇದಕ್ಕೆ ಸಿಕ್ಕಿದೆ. ಇದು ಈ ಸಂಪ್ರದಾಯಕ್ಕೆ ಒಳ್ಳೇದು ಮಾಡುತ್ತಾ, ಇಲ್ಲ ದಿಸ್ ಶುಡ್ ನಾಟ್ ಪ್ರಾಬಬ್ಲಿ ಬಿ ವ್ಯೂಡ್ ಆನ್ ದ್ಯಾಟ್ ಸ್ಟೇಜ್ ಅಂತ ಅನ್ಸುತ್ತಾ ನಿಮ್ಗೆ? ಒಂದು ಕಾಂತಾರದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಕಾಂತಾರ ಏನ್ ಮಾಡಿತ್ತಂದ್ರೆ ಭೂತವನ್ನು ತುಂಬಾ ಪಾಪ್ಯುಲರ್ ಮಾಡಿತ್ತು. ಎಲ್ಲರ ಬಾಯಲ್ಲಿ ಭೂತ ಬರುವ ಹಾಗೆ ಮಾಡಿತ್ತು. ಅದು
ಅದರದ್ದು ಒಂದು ಕೆಪಾಸಿಟಿ ಅಂತ ಹೇಳಬೇಕು. ಭೂತವನ್ನು ಸಾಕಷ್ಟು ಕಂಟ್ರೋಲಲ್ಲಿ ಶೆಟ್ರುಗಳು ಇಟ್ಟಿದ್ದಾರೆ. ಭೂತ ಕಟ್ಟುವವರನ್ನು, ಭೂತ ಕಟ್ಟುವುದು ಎಷ್ಟೋ ಕೊಲೆ ಆಗಿದೆ. ಅವರು ಜಜ್ಮೆಂಟ್ ಕೊಟ್ಟದ್ರಲ್ಲಿ ಶೆಟ್ರುಗಳಿಗೆ ಅದು ಸರಿಯಾಗದೇ ಇದ್ದಾಗ ಅವರನ್ನೇ ಕೊಲೆ ಮಾಡಿದ್ದಾರೆ ಅವರು. ದಕ್ಷಿಣ ಕನ್ನಡದಲ್ಲಿ ಅಂಥದ್ದು ಬೇಕಾದಷ್ಟು ನಡೆದಿದೆ. ಇಟ್ ಈಸ್ ಅ ರಿಸ್ಕಿ ಬಿಸ್ನೆಸ್. ಸೊ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ ದೇವರುಗಳೆಲ್ಲ ತುಂಬ ದೊಡ್ಡದು ಆಗಿ ಬಂದು ರಾಷ್ಟ್ರೀಯ ಮಟ್ಟದ ಒಂದು ದೇವರು ನಮ್ಮ ಮುಂದೆ ಬಂದು ಎಲ್ಲ ಆಗುವಾಗ ಭೂತ ಏನಾಗ್ತದೆ ಎಂಬುದು ನಮಗೊಂದು ವಿಷಯ ಇದೆ, ಚರ್ಚೆ ಇದೆ. ಬಟ್ ನನಗನಿಸ್ತದೆ ದಕ್ಷಿಣ ಕನ್ನಡದಲ್ಲಿ ಭೂತದ ಒಂದು ರಿಕ್ವೈರ್ಮೆಂಟ್ ಇದೆ. ಫ್ಯಾಮಿಲಿಗೆ ತುಂಬ ಕ್ಲೋಸ್ ಆಗಿ ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ತಗೊಂಡು ಅದನ್ನೆಲ್ಲ ಸರಿಯಾಗಿ ನಡ್ಕೊಂಡು ಹೋಗುವ ಹಾಗೆ ನೋಡಿಕೊಳ್ಳಲಿಕ್ಕೆ ಒಂದು ಭೂತದ್ದೊಂದು ರಿಕ್ವೈರ್ಮೆಂಟ್ ಇದೆ. ಅದನ್ನು ನಂಬಿಕೊಂಡು ಬಂದಿದ್ದಾರೆ, ಆ ರಿಕ್ವೈರ್ಮೆಂಟ್ ಇದೆ ಅಂತ ಅನಿಸ್ತದೆ. ಸೊ ಅದನ್ನು ಈ ಬೇರೆ ಯಾವುದೇ ದೇವರುಗಳಾಗಲಿ ಯಾವುದೇ ರೀತಿಯ ಇದು ಹೆಚ್ಚು ಜಾಗ ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಐ ಫೀಲ್ ಲೈಕ್ ಯು ಸೆಡ್, ಭೂತ ಒಂದು ಕೌನ್ಸಿಲರ್ ಇದ್ದಾಗೆ. ಪ್ರತಿಯೊಂದು ಫ್ಯಾಮಿಲಿಗೆ ಒಂದು ಕೌನ್ಸಿಲರ್ ಬೇಕು. ಅಂಡ್ ಆ ಜಾಗ ಫಾರ್ಚುನೇಟ್ಲಿ ಇನ್ ದಕ್ಷಿಣ ಕನ್ನಡ ಭೂತ ಇಸ್ ಫುಲ್ಫಿಲ್ಲಿಂಗ್ ಕೌನ್ಸಿಲರ್ ಬ್ಯೂಟಿಫುಲಿ. ಕೌನ್ಸಿಲರ್ ಅಂಡ್ ಜುಡಿಷಿಯರಿ ಬೋತ್. ಅಂಡ್ ಹಾಗೆ ಒಂದು ಕೋಲ ಬರೀ ಒಂದು ಪೂಜೆ, ಬರೀ ಒಂದು ಪರಿಹಾರ ಕೇಳೋ ಒಂದು ಸಂಗತಿ ಅಲ್ಲ. ಫ್ಯಾಮಿಲಿ ಇಸ್ ಕಮಿಂಗ್ ಟುಗೆದರ್. ಬಿಕಾಸ್ ಐ ರಿಮೆಂಬರ್, ನಾವು ಇಡೀ ವರ್ಷ ಎಲ್ಲಿದ್ದೀವೋ ಏನಿದ್ದೀವೋ ಅದು ಬೇರೆ ವಿಷಯ. ಕೋಲ ಆದ್ರೆ ಮಾತ್ರ ಬರೋದು ನಿಶ್ಚಿತ, ಅದು ಖಂಡಿತ ನಾವು ಮಿಸ್ಸೇ ಮಾಡೋದಿಲ್ಲ. ಇಟ್ ವಾಸ್ ಒನ್ ದ ಓನ್ಲಿ ಒಕೇಶನ್ ವೆನ್ ವಿ ಕುಡ್ ಪುಲ್ ಅನ್ ಆಲ್ ನೈಟರ್. ರಾತ್ರಿ ಇಡೀ ರಾತ್ರಿ ನಾವು ಇಡ್ಲಿ ತಿಂತಾ ಇದೀವಿ, ಕಾಫಿ ಕುಡಿತಾ ಇದೀವಿ, ಇಡೀ ರಾತ್ರಿ ಎಲ್ಲ ಮಧ್ಯದಲ್ಲಿ ಎಲ್ಲ ಆಗ್ತದೆ. ಅಂಡ್ ಮಲ್ಗೋ ಅಂತ ಯಾರು ಹೇಳಲ್ಲ. So that was probably only all night event in our life. So and hence I feel Kola in that way is very dear. And if you look at it from this lens, how close you can get to divinity. This is the closest. Correct. And on the friendship ide idralli. Idrolli innocence ide, idrolli ಒಂದು friendship ide, idralli ನಂಬಿಕೆ ಇದೆ. And I feel ಊರಿನ ಜನರಿಗೆ ಒಂದು ಅಶ್ಯೂರೆನ್ಸ್ ಕೊಡೋದು ಬಲವಾಗಿ, ನಾನಿದ್ದೀನಿ, ಹೆದರಬೇಡ. ಅದು ಪ್ರತಿ ಒಂದು ಭೂತ ಹೇಳುವಂತ ಒಂದು ಮಾತು, ನಾನಿದ್ದೀನಿ, ನೀನು ಹೆದರಬೇಡ. ಇವತ್ತು ನಾವು ಥೆರಪಿಗೆಲ್ಲ ಹೋಗ್ತೀವಿ. ಐ ಥಿಂಕ್ ದಿಸ್ ವಾಸ್ ಥೆರಪಿ. ಇದು ಥೆರಪಿ ಇತ್ತು ಜನರಿಗೆ. ಮೆಂಟಲಿ ಅವರು ವೀಕ್ ಆದಾಗ, ನಮ್ಗೆ ಯಾರು ಇಲ್ಲ ಅಂತ ಅನ್ಸ್ದಾಗ, ಈ ಒಂದು ಕೋಲದಲ್ಲಿ ಭೂತನ ಹತ್ರ ಮಾತಾಡೋದು, ಭೂತ ಬಂದು ಹೇಳೋದು ಏನು ಆಗಲ್ಲ, ಎಲ್ಲ ಸರಿ ಹೋಗುತ್ತಂತ ಹೇಳೋದಿದೆಯಲ್ಲ, ನಾನಿದ್ದೇನೆ ಅಂತ ಹೇಳೋದು ವೆರಿ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಕಲ್ಚರಲಿ ಅದು ಆಗಿ ಬಂದಿರೋದು. ಕರೆಕ್ಟ್. ಅಂಡ್ ಇವತ್ತು ಈ ಒಂದು ಪಾಯಿಂಟ್ ಆಫ್ ವ್ಯೂ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ Periyodi sir. This was such a delightful conversation. Not just that, I think you have created beautiful images in the mind about Kola, and I hope this has sparked curiosity in people to probably look it up more closely. Thank you so much. And idu 100 Karnataka. Nanu Shraddha. If you enjoyed this show, don't forget to like and share. You can listen to Radio Azim Premji University on YouTube, Spotify, SoundCloud, and Amazon Music. Follow and subscribe to be updated when we release new shows and episodes. To know more about Radio Azim Premji University, visit our website by clicking on the link in the show notes. ನಮ್ಮ ಮನೆಯಲ್ಲಿ ಮಕ್ಕಳು ಹಲ್ಲಲ್ಲಿ ಹುಳುಪು ಎಲ್ಲ ಬಂದ್ರೆ ಚೆನ್ನಾಗಿ ಬೈತಾರೆ, ಆಯ್ತಾ, ನೀ ಹೇಳಿದ್ದೆ ಸರಿಯಾಗಿ ಹಲ್ಲುಜ್ಜಲ್ಲ ಹಂಗೆ. ನಿಮ್ಮ ಕುಟುಂಬದಲ್ಲಿ ಯಾರೋ ಬಾಯಲ್ಲೂ ಹುಳುಪು ಇಲ್ಲ ಹಲ್ಲಿನ ತೊಂದರೆ ಆದ್ರೆ ಅದು ಎಷ್ಟು ದೊಡ್ಡ ಶೇಮ್ ಆಗುತ್ತೆ. ಏನು ಅಂತಂದ್ರೆ, ರಾಜ್ಕುಮಾರ್ ಅವರ ಆಕ್ಟಿಂಗ್ ಕೆರಿಯರ್ ಶುರು ಮಾಡಿದಾಗ ಚೆನ್ನೈಗೆ ಹೊರಟಾಗ ಬಸ್ಸಿನಲ್ಲಿ ಹತ್ತದಾಗ ಅವ್ರ ಹತ್ರ ಇದ್ದಿದ್ದು ಎರಡೇ ಅಂತೆ, ಒಂದು ಸೆಟ್ ಬಟ್ಟೆ ಮತ್ತೆ ನಂಜನಗೂಡು ಟೂತ್ ಪೌಡರ್ ಪ್ಯಾಕೆಟ್. ಈ ನಂಜನಗೂಡು ಹಲ್ಲು ಪುಡಿಯ ಕಥೆ ಹೇಳಕ್ಕೆ ನಮ್ಮ ಜೊತೆ ಸುದೀಶ್ ವೆಂಕಟೇಶ್ ಅವರಿದ್ದಾರೆ. ನಾನು ಶ್ರದ್ಧಾ. ಇದು 100 ಕರ್ನಾಟಕ. You're listening to
आप सुन रहे हैं You're listening to Hinsunothat. നിങ്ങൾ കേൾക്കുന്നത് ನೀವು ಕೇಳ್ತಾ ಇದ್ದೀರಾ ರೇಡಿಯೋ Azim Premji University.